ಇಲ್ಲಿ ಸಪ್ತಗಿರಿ ಬಡಾವಣೆಯ ನಿವಾಸಿ. ಇಲ್ಲಿ ಸಪ್ತಗಿರಿ ಬಡಾವಣೆ ಮತ್ತು ಮುತ್ತರಾಯ ನಗರ ಅಂತ ಇದೆ. ಇಲ್ಲಿ ಸುಮಾರು 5,000ಕ್ಕಿಂತ ಹೆಚ್ಚು ಜನ ಇದ್ದಾರೆ. ನಾನು ಇಲ್ಲಿ ಹೇಳಕ್ ಹೊರಟಿರೋದು ನಮ್ಮ ಈ ರಸ್ತೆ ಅವ್ಯವಸ್ಥೆ ಮತ್ತೆ ಒಳಚರಂಡಿ ಅವ್ಯವಸ್ಥೆ ಮತ್ತೆ ಪಾದಚಾರಿ ಮಾರ್ಗದ್ದು ಅವ್ಯವಸ್ಥೆ ಬಗ್ಗೆ ಒಂದ್ ಸ್ವಲ್ಪ ಮಾತಾಡೋಣ ಅಂತ ಅಂದಿದ್ದು. ಈಗ ಇಲ್ಲಿ ಇಷ್ಟು ಜನ ವಾಸ ಮಾಡ್ತಾ ಇದಾರಲ್ಲ, ಇಷ್ಟು ಜನಕ್ಕೂ ಇದು ಒಂದೇ ರೋಡ್ ಇರೋದು, ನಮ್ಗೇನು ಆಪ್ಷನ್ಸೇ ಇಲ್ಲ. ಇದೇ ಅವ್ಯವಸ್ಥೆ ಆಗಿರೋ ಒಂದು ರೋಡಲ್ಲಿ ನಾವು ಎಷ್ಟು ಕಷ್ಟಪಡ್ತಾ ಇದೀವಿ ಅಂತ ನಮ್ಗೆ ಗೊತ್ತು. ಸುಮಾರು 2-3 ವರ್ಷಗಳಿಂದ ಇದೇ ತರ ನಾವು ಕಷ್ಟನ ಅನುಭವಿಸ್ತಾ ಇದ್ದೀವಿ. ಎಲ್ಲ ನಮ್ಮ ಸಪ್ತಗಿರಿ ಬಡಾವಣೆ ಇದೆಯಲ್ಲ, ಅಲ್ಲಿ ಅಸೋಸಿಯೇಷನ್ ಇದೆ. ಅಲ್ಲಿನ ಅಧ್ಯಕ್ಷರು ಮತ್ತೆ ಕಾರ್ಯದರ್ಶಿಗಳು, ಪದಾಧಿಕಾರಿಗಳು ಮತ್ತೆ ಸ್ವಯಂ ಪ್ರೇರಿತರಾಗಿ ಜನಗಳು ಸಹ ಹೋಗ್ಬಿಟ್ಟು ಲೆಟರ್ ಕೊಟ್ಟಿದ್ದಾರೆ, ಹಾಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಆದ್ರೂ ಯಾವುದೇ ರೀತಿ ಪರಿಣಾಮ ಆಗಿಲ್ಲ. ಸುಮ್ಮನೆ ಏನೋ ಒಂದು ಕಣ್ಣೊರ್ಸೋ ಕೆಲಸ ಅಂತಾರಲ್ಲ, ಆ ತರ ಸ್ವಲ್ಪ ಏನೋ ಜಲ್ಲಿ ಮಣ್ಣು ಹಾಕ್ಬಿಟ್ಟು ಹೋಗ್ತಾರೆ. ಮತ್ತೆ ಅದು ಮೋರಿ ನೀರು ಬರುತ್ತೆ, ಹರಿಯುತ್ತೆ, ಹಾಗೇನೇನೆ ಮಳೆ ನೀರು ಸೇರ್ಕೊಳ್ಳುತ್ತೆ, ದೊಡ್ಡ ಹಳ್ಳ ಕೊಳ್ಳ ಆಗಿರುತ್ತೆ. ಇಲ್ಲಿ ಎಲ್ಲಾ ತರ ಜನನು ಓಡಾಡ್ತಾರೆ. ಡಾಕ್ಟರ್ಸು, ಟೀಚರ್ಸು, ಹಾಗೆ ಪೊಲೀಸರು, ಮತ್ತೆ ಗಾರ್ಮೆಂಟ್ಸ್ ಹೋಗೋರಾಗಿರ್ಬೋದು, ಅದೇ ರೀತಿ ಕೂಲಿ ಕಾರ್ಮಿಕರು ಎಲ್ಲರೂ ಇಲ್ಲೇ ಓಡಾಡ್ಬೇಕು. ಮತ್ತೆ ಬಸ್ಸು, ಸ್ಕೂಲ್ ಬಸ್ಸು ಓಡಾಡುತ್ತೆ, ಆದ್ರೆ ಸ್ಕೂಲ್ಗೆ ಕರ್ಕೊಂಡು ಹೋಗಿ ಬಿಡೋರು, ಕರ್ಕೊಂಡ್ ಬರೋರು ಟೂ ವೀಲರ್ ನಲ್ಲಿ ಮತ್ತೆ ನಡ್ಕೊಂಡು ಓಡಾಡೋದಕ್ಕೂ ತುಂಬಾ ಕಷ್ಟ ಆಗಿದೆ. ವಯಸ್ಸಾದವರು ಮಕ್ಳಿಗಂತೂ ಇಲ್ಲಿ ಓಡಾಡೋಕ್ಕಂತೂ ಎಷ್ಟು ಜನ ಬಿದ್ದಿದಾರೋ ಗೊತ್ತಿಲ್ಲ. ಇಲ್ಲಿ ಜನ ಓಡಾಡೋಕೆ ಫುಟ್ಪಾತ್ ಇದೆ, ಆದ್ರೆ ಫುಟ್ಪಾತ್ ಮೇಲೆ ಕಲ್ಲುಗಳೆಲ್ಲ ಮುರಿದೋಗಿದೆ. ಏನಾದ್ರು ಸ್ವಲ್ಪ ಆ ಕಡೆ ಈ ಕಡೆ ನೋಡ್ತಾ ನಡೆದ್ರಂತೂ ಮೋರಿ ಒಳಗ್ ಬೀಳೋದೇ ಗ್ಯಾರಂಟಿ. ಈ ಫುಟ್ಪಾತ್ ಸರಿ ಮಾಡಿಲ್ಲ. ಯಾವ ತರ ಓಡಾಡ್ಬೇಕು ಜನ? ರೋಡಲ್ಲಿ ಓಡಾಡಕ್ಕೆ ಮೋರಿ ನೀರು ನಿಂತಿರುತ್ತೆ, ಎಷ್ಟು ರೋಗ ರುಜಿನ ಬರ್ಬೋದು ಅಲ್ವಾ? ಆಮೇಲೆ ಇದು ಒಣಗಿದ ಮೇಲಂತೂ ಇಲ್ಲಿ ಡಸ್ಟ್ ಮಣ್ಣೆಲ್ಲ ಹಾಕಿರೋದ್ರಿಂದ ಡಸ್ಟ್ ಬರ್ತಾ ಇರುತ್ತೆ. ಇಲ್ಲೇ ಕಣ್ಣಂತೆ ದೂರದಲ್ಲೇ ಒಂದು ಗೌರ್ಮೆಂಟ್ ಸ್ಕೂಲ್ ಇದೆ, ಇಲ್ಲಿ ಅಂಗನವಾಡಿ ಮಕ್ಕಳು ಸಹ ಬರ್ತಾರೆ. ಇಲ್ಲಿ ಮೋರಿ ನೀರು ನಿಂತ್ಕೊಂಡು ಎಷ್ಟು ರೋಗ ರುಜಿನಗಳು ಬರುತ್ತೆ ನೀವೇ ಯೋಚನೆ ಮಾಡಿ. ಹಾಗೇನೇನೆ ಇಲ್ಲಿ ರೈಲ್ವೆ ಗೇಟ್ ಹಾಕ್ಬಿಡುತ್ತೆ, ವಿಧಿ ಇಲ್ಲದೆ ನಾವು ನಿಂತ್ಕೊಳ್ಳೇಬೇಕು ರೈಲ್ವೆ ಗೇಟ್ ತೆಗಿಯೋತಂಕ. ಈಗ ತೆಗಿಯೋತಂಕ ನಿಂತ್ಕೊಂಡಿರ್ತೀವಲ್ಲ, ಆಗ ಸೊಳ್ಳೆಗಳು ಕಚ್ಚಲ್ವಾ? ಯಾವ್ಯಾವ ತರ ವಾಸನೆ ಎಷ್ಟು ಬರುತ್ತೆ, ರೋಗ ರುಜಿನಗಳು ಬರಲ್ವಾ? ನೀವೇ ಯೋಚನೆ ಮಾಡಿ ನಾವ್ ಏನ್ ಮಾಡೋದು ಅಂತ. ನಿಮ್ಮ ವಾಹಿನಿ ಮುಖಾಂತರ ನಾನು ಕೇಳ್ಕೊಳ್ಳೋದಿಷ್ಟೇ, ಏನಾದ್ರು ಮಾಡಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತೆ ಇವರು BBMP ಅವರಾಗಿರ್ಬೋದು, BWSSP ಅವರಾಗಿರ್ಬೋದು, ಯಾರಾದ್ರೂ ಇದಕ್ಕೆ ಒಂದು ಸ್ಪಂದಿಸಿ ಏನಾದ್ರು ಒಂದು ಪರ್ಮನೆಂಟ್ ಪರಿಹಾರ ಮಾಡ್ಕೊಡ್ತೀರಾ ಅಂತ ನಂಬಿದ್ದೀವಿ. ನಮಸ್ಕಾರ.